ಎಲ್ರಿಗೂ ನಮಸ್ಕಾರ. ಟೈಟಲು ತಮ್ಮನೆಲ್ಲ ನೋಡಿದರೆ ಪಕ್ಕ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ನಿಶಾ ಮೇಡಮ್, ರೌಡಿ ಬೇಬಿ ನಿಶಾ ಮೇಡಮ್, ಡಾಕ್ಟರ್ ಪಾರ್ವತಿ ಪಾರು ಅರೆ ಏನು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ, ಅಂದರೆ ನೀವು ಸೀರಿಯಲ್ಗಳನ್ನ ನೋಡ್ಕೊಂಡು ಬಂದಿದ್ದರೆ ಪಕ್ಕ ಇವ್ರು ಯಾರು ಅಂತ ಗೊತ್ತಾಗಿರುತ್ತೆ. ಇವ್ರ ಹೆಸರು ಬಂದು ನಿಶಾ ರವಿಕೃಷ್ಣನ್ ಅವರು. ಹಿಂದೂ ಇವರ ಹುಟ್ಟುಹಬ್ಬ. ಹೀಗಾಗಿ ಅಂದರೆ ರೌಡಿ ಬೇಬಿ ಅಂತಲೇ ಸಖತ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಈಗ ಅಣ್ಣಯ್ಯ ಅಂತ ಸೀರಿಯಲ್ ಬಂದಮೇಲೆ ಇಂಥರು ಡಾಕ್ಟರ್ ಪಾರ್ವತಿ ಪಾರು ಅಂತಲೇ ಸಖತ್ ಫೇಮಸ್ಸು. ತುಂಬ ಸಹಜವಾದ ಅಭಿನಯ, ಚುರುಕುತನ, ಹಾಡನ್ನು ಕೂಡ ಹಾಡ್ತಾರೆ, ಗಾಯಕಿ ಕೂಡ ಹೌದು. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲೂ ಕೂಡ ಅಂದರೆ ಸೀರಿಯಲ್ ಲೋಕದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಇವರು. ಹೀಗಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಪಕ್ಕ ನಿಶಾ ಅಮೂಲ್ಯ ಅಥವಾ ನಿಶಾ ಅಂದ ತಕ್ಷಣ ನಿಮಗೆ ಪಕ್ಕ ಗೊತ್ತಾಗಿರುತ್ತೆ, ಅಥವಾ ರೌಡಿ ಬೇಬಿ ಪಕ್ಕ ನಾನೇನು ಜಾಸ್ತಿ ಹೇಳೋದು ಬೇಡವೇ ಬೇಡ ಇವ್ರ ಬಗ್ಗೆ. ಇವರು ಸರ್ವಮಂಗಲ ಮಂಗಲ್ಯ ಸೀರಿಯಲ್ ಮೂಲಕ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ಗಟ್ಟಿಮೇಳದ ರೌಡಿ ಬೇಬಿ ಆ ಪಾತ್ರ ಎಂದರೂ ಸಖತ್ ಮರೆಯೋವಾಗಿಲ್ಲ. ತೆಲುಗು ಸೀರಿಯಲಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅದಾದಮೇಲೆ ಅವರು ಕನ್ನಡದಲ್ಲಿ ಅಂದರೆ ಅಂದೊಂದಿತ್ತು ಕಾಲ, ಇದು ಅವರ ಆ್ಯಕ್ಟ್ ಮಾಡಿರೋ ಮೊದಲ ಸಿನಿಮಾ. ಬಟ್ ರಿಲೀಸ್ ಆಗಿರೋ ಸಿನಿಮಾ ಬಂದ್ಬಿಟ್ಟು ಅಂಶು. ಹೀಗಾಗಿ ಅಂಶು ಅವರ ಮೊದಲ ಸಿನಿಮಾ ಆಗುತ್ತೆ. ಅಂದೊಂದಿದ್ದ ಕಾಲ ಎರಡನೇ ಸಿನಿಮಾ ಆಗುತ್ತೆ. ಈಗ ಸದ್ಯ ಸೀತಾರಾಮರಾಜು ಮತ್ತು ದರ್ಶನ ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಯಾಕೆಂದರೆ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರೆ ಎರಡೂ ಸಿನಿಮಾ ತಂಡದವರು ಕೂಡ ವಿಶ್ ಮಾಡಿದ್ದಾರೆ. ಅದೊಂಥರ ನಂಗೆ ಖುಷಿ ಅನ್ನಿಸ್ತು. ಸೊ ನಮ್ಮ ನಿಶಾ ಅವರು ಅಲಿಯಾಸ್ ರೌಡಿ ಬೇಬಿ ಅವರು ಇದೇ ರೀತಿ ಮನರಂಜಿಸ್ತಾ ಇರಿ, ಸಿನಿಮಾಗಳನ್ನ ಮಾಡ್ತಾಯಿರಿ, ಸೀರಿಯಲ್ಗಳನ್ನ ಮಾಡ್ತಾಯಿರಿ. ನನಗೆ ಅವರ ಧ್ವನಿನೂ ಇಷ್ಟ, ಅವರ ಅಭಿನಯನೂ ಇಷ್ಟ, ಅವರ ಮುಗುಳ್ನಗೂ ಇಷ್ಟ. ನಂಗೆ ತುಂಬ ಇಷ್ಟ ಆಗ್ಬಿಟ್ರು ಅವರು. ನಾನು ಸೀರಿಯಲ್ಗಳಲ್ಲಿ ನೋಡ್ತಾರಲ್ವ, ಅವರ ಇಂಟರ್ವ್ಯೂಸ್ ಎಲ್ಲ ನೋಡೋದಾಗ ಸಖತ್ತಾಗಿದ್ದಾರೆ. ಪಾರ್ವತಿಯ ಪಾರು ಅನ್ನೋ ಪಾತ್ರ ಅಂದರೆ ಅಣ್ಣಯ್ಯ ಸೀರಿಯಲ್ ಪಾತ್ರಕ್ಕೆ ಸಖತ್ ಜಸ್ಟಿಫೈ ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಅವರು. ತುಂಬ ಹೊಗಳ್ಬಿಟ್ಟೆ ಅಂತ ಅನಿಸುತ್ತೆ. ಆದರೆ ಅವ್ರ ಹಾಡು ಕೇಳಿರ್ಬೇಕು ನೀವು. ಬೆಲ್ದಸ್ತಂಗೆ ಪಾರು, ಸಾರಿ ಹಾಡು ಹೇಳಕ್ಕೆ ಬರಲ್ಲ. ಈ ಹಾಡು ಎಷ್ಟು ತುಂಬ ಇಂಪ್ರೆಸ್ ಆಗಿತ್ತು ಅಂದರೆ ಈ ಜಿ ಕನ್ನಡ ಚಾನಲಲ್ಲಿ ತುಂಬ ಫೇಮಸ್ ಆಗಿಬಿಟ್ಟಿತ್ತು. ಅದೇ ರೀತಿಯೇ ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ನಾನು ಅಂದ್ಕೊಂಡೆ ಅದಿತಿ ಪ್ರಭುದೇವ ಅವರು ಮತ್ತು ಇವರು ಈಕ್ವಲ್ ಪಾತ್ರ ಇರುತ್ತೆ ಅಂತ. ಬಟ್ ಇವರು ಆ ಪೋರ್ಷನ್ ಅಂದರೆ ನಾಯಕನ ಒಂದು ಚೈಲ್ಡ್ಹುಡ್ ಅಂದರೆ ಒಂದು SSLC PUC ಈ ಹಂತದಲ್ಲಿ ಬರೋ ನಾಯಕಿಯ ಪಾತ್ರ ಸಖತ್ ಟ್ವಿಸ್ಟ್ ಕೊಟ್ಟರು. ಅದು ಸ್ವತಃ ನಿರ್ದೇಶಕರ ಭೇಟಿಯಾಗಿ ಏನು ಸರ್ ಆ ಥರ ಟ್ವಿಸ್ಟ್ ಎಲ್ಲ ಕೊಟ್ಬಿಟ್ರಿ ಅಂತ ನಾನು ಆ ನಿರ್ದೇಶಕರ ಹತ್ರನೂ ಹೇಳಿದ್ದೆ. ಇರಲಿ ಸರ್ ಅದೊಂದು. ಬಟ್ ಅದು ಮೇನ್ ಸಿನಿಮಾ ಬಂದು ನಾಯಕಿ ಬಂದು ಅದಿತಿ ಪ್ರಭುದೇವ ಅವರ. ಬಟ್ ಅದರಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಅದಾದಮೇಲೆ ಅವ್ರ ಅಂಶು ಅಂತ, ಅದು ನಾಯಕಿ ಪ್ರಧಾನ ಸಿನಿಮಾ. ಅದು ಇವಾಗಲೂ ಕೂಡ ಅಂದರೆ ಯೂಟ್ಯೂಬಲ್ಲಿ ಅದು ಮೇ ಬಿ ಹಿಂದಿನೋ ತೆಲುಗುನೋ ಡಬ್ಡ್ ವರ್ಷನೂ ಕೂಡ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ ಸ್ಕ್ರೀನ್ ಮೇಲೆ. ತುಂಬ ಮುದ್ದಾಗಿದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ. ಅಂದರೆ ಸೀರಿಯಲ್ ಲೋಕದಿಂದ ಈಗ ಆಲ್ರೆಡಿ ತುಂಬ ಜನ ಸಿನಿಮಾ ಲೋಕಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಇವರು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರೋದು ನಂಗೆ ತುಂಬ ಇಷ್ಟ. ಇನ್ಸ್ಟಾಗ್ರಾಮಲ್ಲಿ ಫೋಟೋಶೂಟ್ ಮಾಡಿಸಿದಾಗ ಫೋಟೋಶೂಟ್ ಹಾಕ್ತಾರೆ. ದೇವತೆ ಅಂತಲೂ ಕೂಡ ಅಂದರೆ ಸಕ್ಕರೆ ಗೊಂಬೆ, ನಮ್ಮ ಇದು ಏನಪ್ಪ ಅದು ರೌಡಿ ಬೇಬಿ, ಈ ಥರ ಎಲ್ಲ ಕಾಮೆಂಟ್ಸ್ ಬರುತ್ತೆ. ಅದಕ್ಕೆ ಅವ್ರ ಪ್ರತಿಕ್ರಿಯೆ ಕೊಡೋದು ತುಂಬ ಕ್ಯೂಟ್ ಅನಿಸುತ್ತೆ. ನಿಶಾ ಮೇಡಮ್ ಅವರು 100 ಕಾಲ ಸುಖವಾಗಿರಲಿ ಅಂತ ನಾನು ಈ ಎಲ್ಲರ ಅಭಿಮಾನಿಯಾಗಿ ನಾನು ದೇವರಲ್ಲಿ ಬೇಡ್ಕೊತೀನಿ. ಚೆನ್ನಾಗಿರಲಿ, ಸಿನಿಮಾ ಮೂಲಕ ಮನರಂಜಿಸ್ತಾ ಇರಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನೀವು ಕೂಡ ನಮ್ಮ ನಿಶಾ ಮೇಡಮ್ಗೆ ಒಂದೊಳ್ಳೆ ಕಾಮೆಂಟ್ ಹಾಕೋ ಮೂಲಕ ಅವರ ಬರ್ತ್ಡೇಗೆ ವಿಶ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಕರೆಕ್ಟ್ ಅಲ್ವಾ? ಧನ್ಯವಾದಗಳು.